ನಮಸ್ತೆ ಗುರುಜಿ. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನನ್ನ ವಯಸ್ಸು 65 ವರ್ಷ. ನನಗೆ ಲಾವಣ್ಯ ಪ್ರಭಾಕರ್ ಅವರು ಇದರ ಬಗ್ಗೆ ಹೇಳಿದ್ದು, ಮತ್ತು ಅಶ್ವಿನಿ ಅವರು ನನಗೆ ಅವರು ಇದರಲ್ಲಿ ನಾನು ಜಾಯಿನ್ ಆಗಿದ್ದೀನಿ. ನಾನು ಬೆಂಗಳೂರಿನಲ್ಲಿ ಇರುವಂಥ ಜ್ಞಾನಭಾರತಿ ಲೇಔಟ್ ಬಡಾವಣೆಯಲ್ಲಿ ವಾಸವಾಗಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಸೇರಿ ನನಗೆ 4 kg ಕಡಿಮೆ ಆಗಿದೆ. ಆಮೇಲೆ ನಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗುರುಜಿ. ಆಮೇಲೆ ಚರ್ಮ ಅಂದರೆ ಸ್ಕಿನ್ನು ತುಂಬ ಚೆನ್ನಾಗಿ ಆಗಿದೆ. ಫೇಸ್ ಎಲ್ಲ ತುಂಬ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಶುಗರು ನನಗೆ ಲೈಟಾಗಿತ್ತು. ಪ್ರತಿದಿನ ಒಂದೊಂದು ಮಾತ್ರೆ ತೆಗೆದುಕೊಳ್ತಾ ಇದ್ದೆ. ಈ ಈ ಈ ನಿರಾಹಾರ ಸಂಯಮದಲ್ಲಿ ಇರೋವರೆಗೂ ನಾನು ಮಾತ್ರೆಗಳನ್ನ ಬಿಟ್ಬಿಟ್ಟೆ ನೈಟಲ್ಲಿ. ಆದರೆ ಶುಗರ್ ಲೆವೆಲ್ ಮಾತ್ರ ಆಗಾಗ ಚೆಕ್ ಮಾಡ್ಕೊಳ್ತಾ ಇದ್ದೆ. 120, 125 ಒಳಗೆ ಬರ್ತಾ ಇದೆ. ಅದು ನಂಗೆ ತುಂಬ ಖುಷಿ ಕೊಟ್ಟಿದೆ. ಬೇರೆ ರೊಮೆಟೈಡ್ ಆರ್ತೋ ಇದೆ, ಅದು ಪೇಯ್ನ್ ಎಲ್ಲ ನಂಗೆ ಕಡಿಮೆ ಇತ್ತು ಗುರೂಜಿ, ಏನು ನೋವಿರಲಿಲ್ಲ. ಮತ್ತೆ ನಡೆಯೋಕ್ಕೆ ನಂಗೆ ಆಗ್ತಾ ಇರಲಿಲ್ಲ. ಆದರೆ ಈ ನಿರಾಹಾರ ಸಂಯಮ ಮಾಡಿದ್ಮೇಲೆ ನಂಗೆ ಚೆನ್ನಾಗಿ ನಡೆಯೋಕ್ಕಾಯ್ತು. ತುಂಬ ಖುಷಿ ಕೊಡ್ತಾ ಇದೆ ಗುರೂಜಿ. ಆರೋಗ್ಯದಲ್ಲಿ ನಾನು ತುಂಬ ಇಂಪ್ರೂವ್ಮೆಂಟ್ ನೋಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಆಮೇಲೆ ಹಿಂದೂ ಚೈತನ್ಯ ಅನ್ನೋ ಎಂದ್ರೇ ಇದೊಂದು ಹಿಂದೂ ಶಕ್ತಿ ಎಂದರ್ಥ. ನಮ್ಮ ಈ ಶಕ್ತಿಗೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಆಮೇಲೆ ಆಚಾರ್ಯರು ಕೊಟ್ಟ ಭದ್ರ ಬುನಾದಿಯೇ ಇದಕ್ಕೆ ಕಾರಣ. ಮತ್ತೆ ವೈಜ್ಞಾನಿಕವಾಗಿಯೂ ಇದು ದೃಢವಾಗಿದೆ. ನಿರಾಹಾರ ಸಂಯಮದಲ್ಲಿ ನಿರ್ವಹಿಸುತ್ತಿರುವಂಥ ಗುರೂಜಿ ಅವರಿಗೆ ನನ್ನ ಕೋಟಿ ನಮಸ್ಕಾರಗಳು. ಇಲ್ಲಿ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಏಕೆಂದರೆ ಇಲ್ಲಿ ಸೇರಿರುವ ಎಲ್ಲರಿಗೂ ಉಚಿತವಾಗಿ ಆರೋಗ್ಯವನ್ನು ಹಾಗೂ ಪ್ರಾತಃ ಕಾಲದಲ್ಲಿ ಪ್ರಾಣಾಯಾಮ, ದೇವರ ಸ್ಮರಣೆ ಎಲ್ಲವನ್ನೂ ಹೇಳಿಕೊಟ್ಟು ಪ್ರಕೃತಿಯನ್ನು ಗೌರವಿಸುವುದು, ಆಮೇಲೆ ಇವೆಲ್ಲವೂ ತುಂಬ ಅದ್ಭುತವಾಗಿ ಪ್ರತಿದಿನ ನಡೀತಾ ಇದೆ. ನಂಗೆ ತುಂಬ ಪ್ರತಿದಿನ ಖುಷಿ ತಂದಿದೆ ಗುರೂಜಿ. ಆಮೇಲೆ ಮತ್ತೊಮ್ಮೆ ಹೇಳೋದಾದ್ರೆ, ಗುರೂಜಿ ಅವರಿಗೆ ಹಾಗೂ ಸಿಬ್ಬಂದಿ ವರ್ಗದವ್ರಿಗೂ ನನ್ನ ಆತ್ಮಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗುರೂಜಿ. Right, ma. Good. Thank you very much, Guruji. Yes, ma.